ಕೃಷ್ಣರಾಜ ಒಡೆಯರು ಅಣ್ಣ, ನರಸಿಂಹರಾಜ ಒಡೆಯರ್ ತಮ್ಮ ಮತ್ತು ನರಸಿಂಹರಾಜ ಒಡೆಯರ್ ಮಗ ಜಯಚಾಮರಾಜೇಂದ್ರ ಒಡೆಯರು. ಇವ್ರು 3 ಜನಕ್ಕೂ ನಮ್ಮ ಬೆಂಗಳೂರಿನ ಜನತೆ ಏನೋ ಒಂದು ರೀತಿಯ ಅವಿನಾಭಾವ ಸಂಬಂಧವನ್ನು ಕಲ್ಪಿಸಿದ್ದೀವಿ ನೋಡಿ. ವಾಣಿವಿಲಾಸ ಹಾಸ್ಪಿಟ್ಲ್ಗೆ 1930ರಲ್ಲಿ ನರಸಿಂಹರಾಜ ಒಡೆಯರ್ ಶಂಕುಸ್ಥಾಪನೆ ಮಾಡ್ತಾರೆ. 1935ರಲ್ಲಿ ಅವರ ಅಣ್ಣ ನಾಲ್ವಡಿ ಕೃಷ್ಣರಾಜ ಒಡೆಯರು ಉದ್ಘಾಟನೆ ಮಾಡ್ತಾರೆ. ಅಲ್ಲೇ ಪಕ್ಕದಲ್ಲೇ ಇದ್ದಂತ ಪುರಭವನ ಇದೆಯಲ್ಲ, ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು 1933ರಲ್ಲಿ ಶಂಕುಸ್ಥಾಪನೆ ಮಾಡ್ತಾರೆ. ಅವ್ರ ತಮ್ಮ ನರಸಿಂಹರಾಜ ಒಡೆಯರ್ ಪುಟ್ಟಣಚೆಟ್ಟಿ ಪುರಭವನವನ್ನು ಉದ್ಘಾಟನೆ ಮಾಡ್ತಾರೆ. ಚಾಮರಾಜಪೇಟೆ ತಂದೆ, KR ರೋಡ್ ಅಣ್ಣ ನರಸಿಂಹರಾಜ ತಮ್ಮ, ಇವ್ರ ಮಗ ಜಯಚಾಮರಾಜೇಂದ್ರ ಒಡೆಯರ್ ಪಕ್ಕದಲ್ಲೇ ಜಯಸಿ ರಸ್ತೆ. NR ಕಾಲೋನಿ ಮಹಾರಾಜರ ಹೆಸರೇನೋ ಇಟ್ಟಾಯ್ತು. ಆದರೆ ಈ ಪ್ರದೇಶವನ್ನ ಬೆಳೆಸಿದಂಥವರು, ಕಟ್ಟಿಕೊಟ್ಟಂತ ಮಹನೀಯರು ಅನೇಕರು ಇದ್ದಾರೆ. ಯಾರು ತನ್ನ ಪೂರ್ವಜರ ಹಿರಿಮೆ, ಗರಿಮೆ, ಪರಾಕ್ರಮ ಇವುಗಳನ್ನು ಪ್ರತಿಯೊಬ್ಬರ ಮನೆಯ ಬಾಗಿಲಿಗೆ ತಲುಪಿಸಲು ಪ್ರಯತ್ನಿಸುತ್ತಾನೋ ಅವನು ನಿಜವಾದ ದೇಶದ ಹಿತಚಿಂತಕ ಅಂತನ್ನೋದು. ಅಂದರೆ ನಾವು ನಮ್ಮ ಬೇರೆ ಕೆಲಸಗಳಷ್ಟೇ ಅಲ್ಲದೇ ನಮ್ಮ ಹಿರಿಯರು ಏನು ಮಾಡಿದ್ರು ಆ ಗರಿಮೆ, ಆ ಒಂದು ಸಾಧನೆ ಇವುಗಳನ್ನು ನೆಕ್ಸ್ಟ್ ಪೀಳಿಗೆಗೆ ತೆಗೆದುಕೊಂಡು ಹೋಗೋದು ನಮ್ಮ ಮುಖ್ಯವಾದಂಥ ಕರ್ತವ್ಯ. ಅದೇ ರೀತಿ ಈ ಕಲಾ ಸಂಘ ಇವತ್ತು ನಮ್ಮ ಮೈಸೂರು ಮನೆತನದ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿರ್ತಕ್ಕಂಥ ನರಸಿಂಹರಾಜ ಒಡೆಯರವರ ಒಂದು ಪುತ್ಥಳಿಯನ್ನು ಇಲ್ಲಿ ಅನಾವರಣ ಮಾಡುವುದರ ಮೂಲಕ ಆ ಒಂದು ಉತ್ತಮವಾಗಿರ್ತಕ್ಕಂಥ ದೈವಿಕ ಕಾರ್ಯವನ್ನು ನೆರವೇರಿಸಿದೆ. ಯಾಕೆಂದರೆ ಮೈಸೂರು ಮನೆತನದ ಕೊಡುಗೆ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಮತ್ತು ಬೆಂಗಳೂರಿಗೆ ಅದ್ಭುತವಾದಂಥದ್ದು. 1831ರಿಂದ 1881ವರೆಗೂ ಬ್ರಿಟಿಷರ ಆಡಳಿತ ಇತ್ತು. 1881ರಲ್ಲಿ ಮಹಾರಾಜ ಚಾಮರಾಜ ಒಡೆಯರವರಿಗೆ ಆಡಳಿತ ಬಂತು. 1894ರವರೆಗೂ ಅವರು ಆಡಳಿತವನ್ನು ಮಾಡಿದ್ರು. ಅದ್ಭುತವಾದಂಥ ಆಡಳಿತ ಅವರ ಕಾಲದಲ್ಲಿ. ಅವರು 1894ರಲ್ಲಿ ಕೋಲ್ಕತ್ತಾದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದರು. ಅವರ ಶ್ರೀಮತಿ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ, ಪ್ರೇಕ್ಷಕರೇ, ವಾಣಿವಿಲಾಸ ಸನ್ನಿಧಾನ ಅವರು ಎಂತಹ ಒಂದು ಅದ್ಭುತವಾದಂಥ ರೀತಿಯಲ್ಲಿ ಆಡಳಿತ ನಡೆಸಿದರು. ಅವರಿದ್ದಂಥ ಸಮಯ ಎಂಥ ಕ್ಲಿಷ್ಟಕರವಾಗಿತ್ತು. ಇದು ಯಾವುದು ಜನಸಾಮಾನ್ಯರಲ್ಲಿ ಹೆಚ್ಚು ಪ್ರಚಲಿತವಾಗಿಲ್ಲ. ಕೇವಲ ಇತಿಹಾಸ ತಜ್ಞರು ಮತ್ತು ತಿಳಿದಂಥವರು ಯೂನಿವರ್ಸಿಟಿಗಳಲ್ಲಿ ಅದಿದೆ ಅಷ್ಟೇ. ಅವರಿಗೆ ಒಂದು ಕಡೆ ತಮ್ಮ ತಂದೆಯ ಸಮಾನ ಆಗಿರ್ತಕ್ಕಂಥ ದಿವಾನ್ರುಗಳ ಜೊತೆ ಹೇಗೆ ಬೇಕಾಗಿತ್ತು, ಇತ್ಲಗಡೆ ಬ್ರಿಟಿಷ್ ಅಧಿಕಾರಿಗಳ ಜೊತೆ, ಮತ್ತು ಅವರ ಮಕ್ಕಳಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಕಂಠೀರವ ನರಸಿಂಹರಾಜ ಒಡೆಯರು ಇವ್ರನ್ನ ಮುಂದಿನ ಆಡಳಿತಕ್ಕೆ ರೆಡಿ ಮಾಡಬೇಕಾಗಿತ್ತು. ಅದರೊಳಗೂ 1902ರಲ್ಲಿ ಕೃಷ್ಣರಾಜ ಒಡೆಯರು ಆಡಳಿತ ವಹಿಸ್ಕೋಬೇಕಾಗಿತ್ತು. ಅದಕ್ಕೆ ಅವ್ರನ್ನ ಸಿದ್ಧತೆ ಮಾಡಬೇಕಾಗಿತ್ತು. ಎಂತಹ ಒಂದು ಅದ್ಭುತವಾದಂಥ ರೀತಿಯಲ್ಲಿ ಆ ಮಹಿಳೆ ಆಡಳಿತವನ್ನು ನಡೆಸ್ತಾರೆ ಅಂದರೆ, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಶೀ ಈಸ್ ದಿ ಸೋಲ್ ಆಫ್ ಮೈಸೂರ್, ಶೀ ಈಸ್ ದಿ ಓನ್ಲಿ ಸೋಲ್ ಆಫ್ ಮೈಸೂರ್ ಅಂತ. ಸೋಲ್ ಆಫ್ ಮೈಸೂರು ಅನ್ನೋದು SOL, ಇಡೀ ಮೈಸೂರಿನ ಆತ್ಮವೇ ಮಹಾರಾಣಿ, ಮತ್ತು ಸೋಲ್ SOLE, ಆಕೆ ಒಬ್ಬರೇ ಮಹಾರಾಣಿ ಅಂತಂದ್ಬಿಟ್ಟು ತಮ್ಮ ಅದ್ಭುತವಾದಂಥ 2 ಸಾಲುಗಳಲ್ಲಿ ಅವರಿಗೆ ತಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ. ಈ ಮಹಾರಾಜರು ಚಾಮರಾಜ ಒಡೆಯರ ಮಕ್ಕಳು ಕೃಷ್ಣರಾಜ ಒಡೆಯರ್ ಮತ್ತು ಕಂಠೀರವ ನರಸಿಂಹರಾಜ ಒಡೆಯರ್. 1902ರಲ್ಲಿ ಕೃಷ್ಣರಾಜ ಒಡೆಯರಿಗೆ ಪಟ್ಟಾಭಿಷೇಕ ಆಗುತ್ತೆ, ಮಹಾರಾಜರಾಗ್ತಾರೆ. ಆವಾಗ ಕಂಠೀರವ ನರಸಿಂಹರಾಜ ಒಡೆಯರಿಗೆ ಯುವರಾಜ ಪಟ್ಟಾಭಿಷೇಕ ಮಾಡ್ತಾರೆ. ಆಗಿನಿಂದ ಅವರು ಯುವರಾಜ ಅಂತ ಪ್ರಸಿದ್ಧರಾಗ್ತಾರೆ. ಹಾಗಾಗಿ ಅವರಿಗೆ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ್ ಅಂತ ಹೆಸರು ಬಂತು. ಈಗ ನಾನು ಬೇರೆ ಇತಿಹಾಸವನ್ನೆಲ್ಲ ಹೇಳ್ತಾ ಹೋಗ್ತಾ ಇಲ್ಲ. ಒಂದು 2-3 ಮಾತು ನರಸಿಂಹರಾಜ ಒಡೆಯರ ಬಗ್ಗೆ ಹೇಳ್ತೀನಿ. ಅವರು 1888 ಜೂನ್ 5 ಇವತ್ತಿನ ದಿವಸ ಅವರ ಜನನವಾಯಿತು. ಒಳ್ಳೆಯ ರಾಯಲ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ, ಒಳ್ಳೆಯ ರೀತಿಯಲ್ಲಿ ಕ್ರೀಡೆ, ಸಾಹಸ ಕ್ರೀಡೆಗಳು ಇವೆಲ್ಲದಲ್ಲೂ ಪರಿಣಿತರಾದರು. ವಿದೇಶ ಪ್ರವಾಸ ಎಲ್ಲವನ್ನೂ ಮಾಡ್ಕೊಂಡು ಬಂದರು. ತಮ್ಮ ಅಣ್ಣನ ಜೊತೆಯಲ್ಲೇ ನಮ್ಮ ಮೈಸೂರು ಸಂಸ್ಥಾನ ಮತ್ತು ಬೆಂಗಳೂರು ಇದರ ಬೆಳವಣಿಗೆಗೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ.
ನಾವು ಕೃಷ್ಣರಾಜ ಒಡೆಯರ ಬಗ್ಗೆ ಹೆಚ್ಚಾಗಿ ಮಾತಾಡ್ತೀವಿ, ಆದರೆ ನರಸಿಂಹರಾಜ ಒಡೆಯರ ಕೊಡುಗೆನೂ ಅಷ್ಟೇ ಅದ್ಭುತವಾದಂಥ ರೀತಿಯಲ್ಲಿದೆ. ಸುಮ್ಮನೆ ಒಂದು 2-3 ಎಕ್ಸಾಂಪಲ್ಗೆ ಹೇಳ್ತೀನಿ ಅಷ್ಟೇ. ಅವರು ಮೈಸೂರು ಯೂನಿವರ್ಸಿಟಿ ಆಗಲಿ, ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ, ಮಿಥಿಕ್ ಸೊಸೈಟಿ ಆಗಲಿ, ಸ್ಕೌಟ್ ಮೂವ್ಮೆಂಟ್ ಆಗಲಿ, ಹೀಗೆ ಎಲ್ಲದಕ್ಕೂ ಪೋಷಕರಾಗಿ ಅದ್ಭುತವಾದಂಥ ರೀತಿಯಲ್ಲಿ ಸಂಘ ಸಂಸ್ಥೆಗಳ ಬೆಳವಣಿಗೆಗೆ ತಮ್ಮದೇ ಆದಂಥ ಕೊಡುಗೆ ಕೊಟ್ಟರು. ಬಹಳ ವಿಶೇಷವಾಗಿ ಅವರು ಈ ಕೋಆಪರೇಟಿವ್ ಮೂಮೆಂಟ್ ಇದೆ ನೋಡಿ, ಸಹಕಾರ ಸಂಘಗಳ ಚಳುವಳಿಕೆಗೆ ಅವ್ರ ಕೊಡುಗೆ ಅಪಾರ. ಯಾವ ರೀತಿ ಅಂದರೆ, ಒಂದು ಹೆಲ್ತಿ ಕಾಂಪಿಟೇಷನ್ ಇರಲಿ ಅಂತಂದ್ಬಿಟ್ಟು ಅವರು ಯಾವ ಬ್ಯಾಂಕ್ ಅಥವಾ ಸಂಘ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೋ ಅದಕ್ಕೆ ಬೆಳ್ಳಿಯ ಗುರಾಣಿಯನ್ನು ಬಹುಮಾನವಾಗಿ ಕೊಡ್ತಾಯಿದ್ರು. ಆಗಿನ ಕಾಲದಲ್ಲಿ ಈ ರೀತಿ ಗುರಾಣಿಯನ್ನು ಮೆಮೆಂಟೋ ಆಗಿ ಈ ಥರ ಬಹುಮಾನ ಕೊಡುವಂಥ ಪದ್ಧತಿ ಇತ್ತು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ 25 ವರ್ಷ ಆದಾಗ ಅವರು ಇದೇ ರೀತಿ ಗುರಾಣಿಯನ್ನು ಬಹುಮಾನವಾಗಿ ನೀಡಿದರು. ಹೀಗೆ ಚಾಮರಾಜ ಒಡೆಯರವರು ಶಾಶ್ವತವಾಗಿ ನಮ್ಮ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಒಂದು 2-3 ಮಾತುಗಳು ನೋಡಿ. ಕೃಷ್ಣರಾಜ ಒಡೆಯರು ಅಣ್ಣ, ನರಸಿಂಹರಾಜ ಒಡೆಯರ್ ತಮ್ಮ, ಇವರು ಇಬ್ಬರಿಗೂ ಮತ್ತು ನರಸಿಂಹರಾಜ ಒಡೆಯರ ಮಗ ಜಯಚಾಮರಾಜೇಂದ್ರ ಒಡೆಯರು, ಇವರು 3 ಜನಕ್ಕೂ ನಮ್ಮ ಬೆಂಗಳೂರಿನ ಜನತೆ ಏನೋ ಒಂದು ರೀತಿಯ ಅವಿನಾಭಾವ ಸಂಬಂಧವನ್ನು ಕಲ್ಪಿಸಿದ್ದೀವಿ ನೋಡಿ. ವಾಣಿವಿಲಾಸ ಹಾಸ್ಪಿಟ್ಲಿಗೆ 1930ರಲ್ಲಿ ನರಸಿಂಹರಾಜ ಒಡೆಯರು ಶಂಕುಸ್ಥಾಪನೆ ಮಾಡ್ತಾರೆ. 1935ರಲ್ಲಿ ಅವರ ಅಣ್ಣ ನಾಲ್ವಡಿ ಕೃಷ್ಣರಾಜ ಒಡೆಯರು ಉದ್ಘಾಟನೆ ಮಾಡ್ತಾರೆ. ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಪುರಭವನ ಇದೆಯಲ್ಲ, ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು 1933ರಲ್ಲಿ ಶಂಕುಸ್ಥಾಪನೆ ಮಾಡ್ತಾರೆ. ಅವ್ರ ತಮ್ಮ ನರಸಿಂಹರಾಜ ಒಡೆಯರ್ ಪುಟ್ಟಣಚೆಟ್ಟಿ ಪುರಭವನವನ್ನು ಉದ್ಘಾಟನೆ ಮಾಡ್ತಾರೆ. ಇನ್ನು ಕಂಠೀರವ ಸ್ಟೇಡಿಯಂ, ಅದನ್ನು ಸಂಪಂಗಿ ಸ್ಟೇಡಿಯಂ ಅಂತ ಕರಿತಾಯಿದ್ರು. ಸಂಪಂಗಿ ರಾಮಕೆರೆ ಸಂಪಂಗಿ ಸ್ಟೇಡಿಯಂ ಅನ್ನೋರು 1946ರಲ್ಲಿ ಅದನ್ನು ಕಂಠೀರವ ಸ್ಟೇಡಿಯಂ ಅಂತ ಮರುನಾಮಕರಣ ಮಾಡಿದರು. ಅದನ್ನು ಉದ್ಘಾಟನೆ ಮಾಡಿದ್ಯಾರು? ನರಸಿಂಹರಾಜ ಒಡೆಯರ ಮಗ ಜಯಚಾಮರಾಜೇಂದ್ರ ಒಡೆಯರು. ಇನ್ನೊಂದು ಸಾಮ್ಯತೆ ಒಂದು ಹೇಳಿಬಿಡ್ತೀನಿ ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು. ಈ ತಂದೆ, ಮಗ, ಅಣ್ಣ, ತಮ್ಮ ಮತ್ತು ಮೊಮ್ಮಗ ಇವರುಗಳದ್ದು. ಚಾಮರಾಜಪೇಟೆ 1894ರಲ್ಲಿ ಚಾಮರಾಜ ಒಡೆಯರ್ ನಿಧನರಾದಾಗ 1892ರಲ್ಲಿ ರೂಪುಗೊಂಡಂಥ ಚಾಮರಾಜಪೇಟೆ, ಅದಕ್ಕೆ ಮುಂಚೆ ವೆಸ್ಟ್ ಎಕ್ಸ್ಟೆನ್ಷನ್ ಅಂತ ಕರೀತಾಯಿದ್ರು, ಅದಕ್ಕೆ ಅವ್ರ ನಾಮಕರಣ ಮಾಡಿದರು. ಅದೊಂದು ಸ್ವಲ್ಪ ದೂರದಲ್ಲೇ KR ರಸ್ತೆ ಇದೆ, ಕೃಷ್ಣರಾಜ ಒಡೆಯರ್ ರಸ್ತೆ ಅಂತ. ಮಾನೋಟೈಪಿಂದ ಶುರು ಮಾಡಿದರೆ ಅದು ಪ್ಯಾಲೇಸ್ವರೆಗೂ, ಬೆಂಗಳೂರು ಪ್ಯಾಲೇಸ್ವರೆಗೂ ಹೋಗ್ತಕ್ಕಂಥ ಅತ್ಯಂತ ಉದ್ದವಾದಂಥ ರಸ್ತೆ. ಮಾರ್ಕೆಟ್ವರೆಗೂ KR ರಸ್ತೆ ಆಗುತ್ತೆ, ಆಮೇಲೆ ಕೆಂಪೇಗೌಡ ರಸ್ತೆವರೆಗೂ ಅವೆನ್ಯೂ ರಸ್ತೆ ಆಗುತ್ತೆ, ಅಲ್ಲಿಂದ ಪ್ಯಾಲೇಸ್ವರೆಗೂ ಪ್ಯಾಲೇಸ್ ರಸ್ತೆ ಆಗುತ್ತೆ. ಅದರ ಅತ್ಯಂತ ಉದ್ದವಾದಂಥ ರಸ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂತು ಅಂತಂದರೆ ಕೃಷ್ಣರಾಜ ಒಡೆಯರ 1902ರಲ್ಲಿ ಅವರು ಆಡಳಿತಕ್ಕೆ ಬಂದು 1927ರಲ್ಲಿ 25 ವರ್ಷ ಕಂಪ್ಲೀಟ್ ಆಯಿತು. ಆಗ ಸರ್ ಮಿರ್ಜಾ ಅವರು ಸಿಲ್ವರ್ ಜೂಬ್ಲಿ ಪಾರ್ಕ್ ಅಂತ ಅಂದ್ಬಿಟ್ಟು, ನೀವು ಇವತ್ತೇನು ಸಿಲ್ವರ್ ಜೂಬ್ಲಿ ಪಾರ್ಕ್ ರೋಡ್, ಸಿಲ್ವರ್ ಜೂಬ್ಲಿ ಪಾರ್ಕ್ ಅಂತ ನೋಡ್ತಿರೋ ಪುಟ್ಟಣಚೆಟ್ಟಿ ಪುರಭವನದಿಂದ ಸಿಟಿ ಮಾರ್ಕೆಟ್ ಕಡೆಗೆ ಬರಬೇಕಾದ್ರೆ ಅತ್ಯಂತ ಸುಂದರವಾದಂಥ ಗಾರ್ಡನ್ನೇ ಮಾಡಿದರು. ಈಗ ಬಿಡಿ ಅದನ್ನು ಅರ್ಧ ಮಾಡಿ ಏನೋ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ನೀವು ಇವತ್ತಿಗೂ ಈವನ್ ಟುಡೇ ನೀವು ಇವತ್ತು ಅಥವಾ ನಾಳೆ ಹೋಗಿ ನೋಡಿ, ಅದರ ಮೇಲೆ ಬೋರ್ಡನ್ನು ಹಾಕಿದ್ದಾರೆ 1927 ಆಗಸ್ಟ್ 8 ಅಂತಂದ್ಬಿಟ್ಟು, ಅಂದರೆ ಆ ಸಮಯಕ್ಕಾಗಿರ್ತಕ್ಕಂಥದ್ದು. ಆ ರೋಡ್ಗೆ ನರಸಿಂಹರಾಜ ರೋಡ್ ಅಂತಿಟ್ರು. ಚಾಮರಾಜಪೇಟೆ ತಂದೆ, ಇಲ್ಲಿ ನರಸಿಂಹರಾಜ ರೋಡು, ಇದರ KR ರೋಡು ಅಣ್ಣ, ನರಸಿಂಹರಾಜ ತಮ್ಮ, ಇವ್ರ ಮಗ ಜಯಚಾಮರಾಜೇಂದ್ರ ಒಡೆಯರ್ ಪಕ್ಕದಲ್ಲೇ ಜಯಸಿ ರಸ್ತೆ. ಹೀಗೆ ಒಂದೇ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಡೀ ರಾಜಮನೆತನದ ಹೆಸರನ್ನು ನಮ್ಮ ಬೆಂಗಳೂರಿಗರು ಬಹಳ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು ಬೆಳೆಸ್ಕೊಟ್ಟಿದ್ದಾರೆ. ಇದು ನಾವು ರಾಜಮನೆತನಕ್ಕೆ ಬೆಂಗಳೂರಿಗರು ನೀಡ್ತಾ ಇರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗೌರವ ಅಂತ ನಾನು ಭಾವಿಸಿದ್ದೀನಿ. ಇನ್ನು ಹೆಚ್ಚು ನಾನು ಹೇಳಕ್ಕೆ ಹೋಗಲ್ಲ. NR ಕಾಲೋನಿಯ ವಿಷಯಕ್ಕೆ ಬರೋಣ. ನೋಡಿ, ಹಿಂದಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಯಾವುದೇ ಒಂದು ವ್ಯವಸ್ಥಿತವಾದಂಥ ಬಡಾವಣೆ, ವ್ಯವಸ್ಥಿತವಾದಂಥ ಪ್ರದೇಶ ಡೆವಲಪ್ ಆದರೆ ಸಾಮಾನ್ಯವಾಗಿ ಅದನ್ನು ಕಾಲೋನಿ ಅಂತ ಹೇಳಿಬಿಡೋರು. ಆನಂತರ ನಮ್ಮ ಆಡಳಿತಗಾರರು ಬಂದಾಗ್ಲೂ
ಈ ರೀತಿ ವ್ಯವಸ್ಥಿತವಾದಂಥ ಪ್ರದೇಶ ಬಂದಾಗ ಕೆಲವು ಕಡೆ ಅದನ್ನು ಅವ್ರು ಕಾಲೋನಿ ಅಂತ ಕರೆದ್ರು. ಬಸವನಗುಡಿ 1896-98ರಲ್ಲಿ ಬಸವನಗುಡಿ ಫಾರ್ಮೇಷನ್ ಆಗೋಗಿತ್ತು. ಅದರ ನೈಬರ್ಹುಡ್ ಆಗಿ ಈ ಕಾಲೋನಿ ಪ್ರದೇಶವೂ ಉಂಟಾಗಿತ್ತು. ಬಹಳ ವ್ಯವಸ್ಥಿತವಾಗಿತ್ತು. ಹೀಗಾಗಿ ಇದನ್ನು ಕಾಲೋನಿ ಅಂತ ಕರೀತಾಯಿದ್ರು. ಕೇವಲ ಕಾಲೋನಿ ಆಗಿದ್ದು 1934 ಅಂತ ಇಲ್ಲಿದೆ. 1930ರಲ್ಲೂ ನರಸಿಂಹರಾಜ ಒಡೆಯರು ಬೆಂಗಳೂರಿಗೆ ಬಂದಿದ್ದರು. ಅವರು ಬೆಂಗಳೂರಿಗೆ ಬಂದಿದ್ದರ ಒಂದು ನೆನಪಾಗಿ ಇದನ್ನು ನರಸಿಂಹರಾಜ ಕಾಲೋನಿ ಮಾಡಿದರು. ಹೀಗಾಗಿ ಇದು NR ಕಾಲೋನಿ ಆಯಿತು. ನಮ್ಮ ಧರ್ಮೇಂದ್ರ ಅವರು ತಮ್ಮ ವಿಡಿಯೋದಲ್ಲಿ ಹೇಳಿದಾಗೆ ಇದನ್ನು ನರಸಿಂಹರಾಜು ಕಾಲೋನಿ ಅಂತ ತಪ್ಪು ತಿಳ್ಕೊಬಾರ್ದು, ನರಸಿಂಹರಾಜ ಒಡೆಯರ್ ಕಾಲೋನಿ. ಸೊ NR ಕಾಲೋನಿ, DVG ರೋಡು ಅಥವಾ SP ರೋಡು, KG ರೋಡು, ಹೀಗೆ ನಮ್ಮಲ್ಲಿ ಒಳ್ಳೊಳ್ಳೆ ಹೆಸರುಗಳನ್ನ ಇಡ್ತೀವಿ. ಆದರೆ ಅದಕ್ಕೇನು ಮಾಡ್ತೀವಿ, ಅಬ್ರಿವೇಷನ್ ಮಾಡಿಬಿಟ್ಟು, ಈಗಂತ ಬಿಡಿ ಅಬ್ರಿವೇಷನ್ ಯುಗ, ಮಕ್ಕಳಿಗೆ OMG ಅಂತ ಹೇಳ್ತಾರೆ, ಓ ಮೈ ಗಾಡ್ ಅಂತ ಹೇಳೋಕ್ಕೂ ಸೋಮಾರಿತನ, OMG ಅಂತ ಅಂದ್ಬಿಡ್ತಾರೆ. ಹಾಗೆ ಈ NR ಕಾಲೋನಿಯನ್ನು ವಿಸ್ತೃತವಾಗಿ ನಮ್ಮ ಜನ ಬಳಸಬೇಕು ಅನ್ನೋ ದೃಷ್ಟಿಯಿಂದ ಈ ಕಲಾ ಸಂಘದವರು ಈ ಪುತ್ಥಳಿಯನ್ನು ಇಲ್ಲಿ ಅನಾವರಣ ಮಾಡಿದ್ದಾರೆ. ಬಹಳ ಸಂತೋಷ ಸಂಗತಿ. ಇನ್ನೊಂದು 3-4 ನಿಮಿಷದಲ್ಲಿ NR ಕಾಲೋನಿ ಮಹಾರಾಜರ ಹೆಸರೇನೋ ಇಟ್ಟಾಯಿತು. ಆದರೆ ಈ ಪ್ರದೇಶವನ್ನು ಬೆಳೆಸಿದಂಥವರು, ಕಟ್ಟಿಕೊಟ್ಟಂಥ ಮಹನೀಯರು ಅನೇಕರು ಇದ್ದಾರೆ. ಬಸವನಗುಡಿನೇ ಆ ಥರ ಅಂತ ಇಟ್ಕೊಳ್ಳಿ. ಇಡೀ ನಮ್ಮ ದೇಶದಲ್ಲೇ ಬೆಂಗಳೂರು ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ಇಡೀ ದೇಶದ ಲೋಕಸಭಾ ಎಲೆಕ್ಷನ್ ಆದಾಗ ಅದರ ರಿಸಲ್ಟ್ಗೆ ಇತ್ಲಗಡೆ ನೋಡ್ತಾ ಇರ್ತಾರೆ. TR ಶಾಮಣ್ಣ ಅವ್ರ ಕಾಲದಲ್ಲಿರ್ಬೋದು, ಅನಂತಕುಮಾರ್ ಅವ್ರ ಕಾಲದಲ್ಲಿರ್ಬೋದು, ನಮ್ಮ ಯುವ ನಾಯಕ ತೇಜಸ್ವಿ ಸೂರ್ಯ ಅವ್ರ ಕಾಲದಲ್ಲಿರ್ಬೋದು, ಎಲ್ಲರೂ ಇತ್ಲಗಡೆ ತಿರುಗಿ ನೋಡ್ತಾರೆ. ಯಾಕೆಂದರೆ ಇಲ್ಲಿ ಅತ್ಯಂತ ಸುಸಂಸ್ಕೃತ ವ್ಯಕ್ತಿಗಳಿರ್ತಕ್ಕಂಥ ಜಾಗ, ಅತ್ಯಂತ ವಿದ್ಯಾವಂತರಿರ್ತಕ್ಕಂಥ ಜಾಗ, ಹೆಚ್ಚು ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥ ಜಾಗ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶ. ಈ ಎಲ್ಲ ಹೆಗ್ಗಳಿಕೆಯನ್ನು ಪಡೆದಿರ್ತಕ್ಕಂಥದ್ದು ದಕ್ಷಿಣ ಬೆಂಗಳೂರು, ಅದರೊಳಗೂ ನಮ್ಮ ಬಸವನಗುಡಿ ಮತ್ತು NR ಕಾಲೋನಿ, ಚಾಮರಾಜಪೇಟೆ ಇವೆಲ್ಲ. ನರಸಿಂಹರಾಜ ಕಾಲೋನಿ, ಬಸವನಗುಡಿ ಅಂದಮೇಲೆ ನಾವು DVGಯ ಹೆಸರು ಹೇಳದೇ ಇದ್ದರೆ ದೊಡ್ಡ ಅಪರಾಧ ಆಗೋಗ್ಬಿಡುತ್ತೆ. ಅಂಥ ಮಹಾನ್ ವ್ಯಕ್ತಿಯನ್ನು ಕೊಟ್ಟಂಥ ಪ್ರದೇಶ ಈ DVG ಪಕ್ಕದಲ್ಲಿ ಇರ್ತಕ್ಕಂಥ NR ಕಾಲೋನಿ. ಇಲ್ಲೇ ನಮ್ಮ DVG ರೋಡಲ್ಲಿ ಉಪಹಾರ ದರ್ಶನಿಯಿಂದ ನೀವು ಮುಂದಕ್ಕೆ ಹೋದ್ರೆ ಒಂದು 4ನೇ ಬಿಲ್ಡಿಂಗೋ ಏನೋ ಅಲ್ಲಿ ಅವ್ರ ಮನೆ ಇದ್ದಿದ್ದು. ನಂತರ DVG ಅವರು ಗೋಖಲೆ ಸಾರ್ವಜನಿಕ ಸಂಸ್ಥೆ ಮತ್ತು ಬ್ಯೂಗಲ್ ರಾಕ್ ಪಾರ್ಕು ಇವೆಲ್ಲದರ ಬೆಳವಣಿಗೆಗೆ ಅದ್ಭುತವಾದಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಇನ್ನು ಅವರ ಮಂಕುತಿಮ್ಮನ ಕಗ್ಗನ ನಾವು ಅದನ್ನು ಉಲ್ಲೇಖ ಮಾಡದೇ ಇದ್ದರೆ ನಾವು ಅವ್ರಿಗೆ ಅಪಚಾರ ಮಾಡ್ತೀವಿ ಅನಿಸುತ್ತೆ. ಸ್ನೇಹಿತರ ನನ್ನ ಸ್ವಂತ ಅಭಿಪ್ರಾಯ ಒಂದು ಹೇಳಿಬಿಡ್ತೀನಿ. ರವೀಂದ್ರನಾಥ್ ಟ್ಯಾಗೋರ್ಗೆ ಅವರ ಗೀತಾಂಜಲಿಗೆ ನೊಬೆಲ್ ಪ್ರೈಸ್ ಬಂತು ನಿಜ. ಅವರು ಕೋಲ್ಕತ್ತಾದಲ್ಲಿ ಬ್ರಿಟಿಷರು ಮುಂಚೆ ರಾಜಧಾನಿ ಇದ್ದರಿಂದ ಅವ್ರಿಗೆ ಬ್ರಿಟಿಷರ ಸಂಪರ್ಕ ಇತ್ತು. ಅದು ಬೇಗ ಅವ್ರ ಬೆಂಗಾಲಿಯಿಂದ ಅದು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಯಿತು. ಐರಿಷ್ ಪೊಯೆಟ್ ಜಾರ್ಜ್ ಎಲಿಯಟ್ ಅನ್ನೋರು ಅದನ್ನು ಮುನ್ನುಡಿ ಬರೆದ್ರು. ಹೀಗೆ ಬಹಳ ಬೇಗ ಯುರೋಪಿಗೆ ತಲುಪಿ ಅವ್ರಿಗೆ ನೊಬೆಲ್ ಪ್ರೈಸ್ ಬಂತು. ಆದರೆ ನಮ್ಮ DVG ಅವರ ಮಂಕುತಿಮ್ಮನ ಕಗ್ಗವನ್ನು ಟ್ರಾನ್ಸ್ಲೇಟ್ ಮಾಡಿ ಆ ಸಮಯದಲ್ಲಿ ದೆಹಲಿಯವರೆಗೂ ತಲುಪಿಸುವಂಥವ್ರು ಇರಲಿಲ್ಲ ಅವಾಗ. ಹೀಗಾಗಿ ಇಲ್ಲದೇ ಇದ್ದರೆ ಹಾಗೆ ಹೋಗಿದ್ದರೆ ಬಹುಶಃ ರವೀಂದ್ರನಾಥ್ ಟ್ಯಾಗೋರ್ ರೀತಿಯಲ್ಲೇ ಒಂದು ನೊಬೆಲ್ ಪ್ರಶಸ್ತಿ ನಮ್ಮ ಮಂಕುತಿಮ್ಮನ ಕಗ್ಗಕ್ಕೂ ಬರ್ತಾಯಿತ್ತು. ಈಗಲೂ ನೊಬೆಲ್ ಪ್ರಶಸ್ತಿ, ನಾನು ಜ್ಞಾನಪೀಠ ಪ್ರಶಸ್ತಿಗೂ ಗೌರವದಿಂದ ಹೇಳ್ತಾ ಇದ್ದೇನೆ, ಆದರೆ ನೊಬೆಲ್ ಪ್ರಶಸ್ತಿಗೆ ಅರ್ಹವಾಗಿರ್ತಕ್ಕಂಥ ಕೃತಿಯನ್ನು ಕೊಟ್ಟವರು DVG ಇಲ್ಲಿದ್ದಂಥವ್ರು. ಇನ್ನು ಪಕ್ಕದಲ್ಲಿದ್ದಂಥವ್ರು ಬೆಳ್ಳಾವಿ ವೆಂಕಟನಾಣಪ್ಪನವರು. ಅವ್ರ ಮನೆ ಇಲ್ಲೇ DVG ರೋಡು ಪೊಲೀಸ್ ಸ್ಟೇಷನ್ ರೋಡ್ ಜಾಯಿನ್ ಆಗೋ ರಸ್ತೆಯಲ್ಲಿದೆ. ಅವರು ಬಹಳ ಎತ್ತರದ ವ್ಯಕ್ತಿ, 6 ಅಡಿ, ಹಾಗೇ ಎತ್ತರದ ವ್ಯಕ್ತಿ ವ್ಯಕ್ತಿತ್ವದಲ್ಲೂ ಸಹ. ಅವರು ವಿಜ್ಞಾನ ಸಾಹಿತ್ಯಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆನ ಆವಾಗಲೇ ಕೊಟ್ಟರು. ವಿಜ್ಞಾನ ಸಾಹಿತ್ಯದ ಮ್ಯಾಗ್ಝೀನ್ಗಳನ್ನು ಮಾಡ್ತಾಯಿದ್ರು. ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯ ಇದೆಯಲ್ಲ ಅದು ಅವರಿಂದ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಇವತ್ತು ವಿಜ್ಞಾನ ಪರಿಷತ್ ಎಲ್ಲವೂ ಬಂದಿದೆ. ಅವ್ರಿಗೆ ಎಂಥ ನಿಸ್ಪೃಹತೆ ಅಂದರೆ, ಇವತ್ತೇನು ಬ್ಯಾಂಗ್ಳೂರು ಸಿಟಿ ಇನ್ಸ್ಟಿಟ್ಯೂಟ್ ಇದೆಯೋ ಟ್ಯಾಗೋರ್ ಸರ್ಕಲ್ ಪಕ್ಕ, ಅಲ್ಲಿ ಅವ್ರಿಗೆ ಜಾಗ ಕೊಟ್ಟರೆ ಇದು ಸಾರ್ವಜನಿಕ ಒಂದು ಜನಕ್ಕೆ ಬೇಕಾಗುತ್ತೆ, ಅದು ಬೇಡ ಅಂಥೇಳಿ ಇಲ್ಲಿ ಒಂದು ಸಣ್ಣ ಸೈಟನ್ನು ತೊಗೊಂಡು ಇಲ್ಲಿ ಮನೆಯನ್ನು ಮಾಡಿದ್ರು. ಇನ್ನು ನಮ್ಮ ಬ್ಯೂಗಲ್ ರಾಕ್ ಪಾರ್ಕ್ ಆಗಲಿ
ಅಥವಾ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನ, ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಜನಕ್ಕೆ ಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ವ್ಯಕ್ತಿ ಅಂದರೆ ಬೆಳ್ಳಾವಿ ವೆಂಕಟನಾಡಪ್ಪನವರು. ಆಗ ಈ ನಮ್ಮ ಬೆಂಗಳೂರು ಕೋಟೆಯನ್ನು ಹೊಡಿತಾ ಇದ್ದರು. ಆ ಕಲ್ಲನ್ನೆಲ್ಲ ಹರಾಜು ಹಾಕ್ತಾ ಇದ್ದಾಗ ಇವರು ಹರಾಜಿನಲ್ಲಿ ಅದನ್ನು ತಗೋರೋಕ್ಕೆ ಬೇರೆಯವ್ರಿಗೆ ಒಪ್ಪಿಸಿದ್ರೆ ಅವರೇನೋ ಅನ್ಯಾಯ ಮಾಡಿದಾಗ ತಾವೇ ಹೋಗಿ ಆ ಕಲ್ಲನ್ನು ತಂದು ನಿರ್ಮಾಣ ಮಾಡ್ತಾಯಿದ್ರು. ಇವತ್ತು ಮೂಲ ದೇವಸ್ಥಾನ ಆ ಕೋಟೆಯ ಕಲ್ಲಿನಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹೀಗೆ ಬೆಳ್ಳಾವಿಯವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಇದಕ್ಕೆ ಕೊಟ್ಟಿದ್ದಾರೆ. ಭಾಳ ಮುಖ್ಯವಾಗಿ ಇವತ್ತೇನು APS ಹತ್ರ ಗ್ರೌಂಡ್ಸ್ ಇದೆ ನೋಡಿ, ಒಂದು ವಿಚಾರದ ಪ್ರಕಾರ ಅಲ್ಲಿವರೆಗೂ NR ಕಾಲೋನಿ ಡೆವಲಪ್ ಆಗಬೇಕಾಗಿತ್ತು. ಆದರೆ ಅವರು ಲಂಗ್ ಸ್ಪೇಸ್ ಇರಬೇಕು, ಅದರಿಂದ ಹಿಂದೆ NR ಕಾಲೋನಿ ಡೆವಲಪ್ ಆಗಲಿ ಅಂತ ಸೂಚನೆ ಮಾಡಿದವರು ಅಂತಂದ್ಬಿಟ್ಟು ಅವರ ಜೀವನ ಚರಿತ್ರೆಯಲ್ಲಿ ಒಂದು ಕಡೆ ಬರುತ್ತೆ. ಇನ್ನು ಅವರ ನಂತರ ಶಿಕ್ಷಣ ಶಿಲ್ಪಿ ಅನಂತಾಚಾರ್ಯ, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆಚಾರ್ಯ ಪಾಠಶಾಲೆ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು 1935ರಲ್ಲಿ ಒಂದು ತರಕಾರಿ ಅಂಗಡಿಯಾಗಿ ಪ್ರಾರಂಭ ಮಾಡಿ ಒಬ್ಬ MA ಮಾಡಿದಂಥ ಪೋಸ್ಟ್ ಗ್ರ್ಯಾಜುಯೇಟು ತರಕಾರಿ ಅಂಗಡಿ ಇಟ್ಕೊಂಡು 3 ಜನ ಮಕ್ಕಳ ಜೊತೆ ಶುರು ಮಾಡಿದವರು ಇವತ್ತು ದೊಡ್ಡ ಆಲದ ಮರದ ರೀತಿಯಲ್ಲಿ APS ಶಿಕ್ಷಣ ಸಂಸ್ಥೆ ಬೆಳೆದಿದೆ. ಬಹಳ ಸಂತೋಷ ಅಂದರೆ ಆ ಸಂಸ್ಥೆಯಲ್ಲಿ ಬೆಳೆದಂಥ ಅನೇಕರು ಭಾಳ ದೊಡ್ಡ ದೊಡ್ಡ ಜಾಗಕ್ಕೆ ಹೋಗಿದ್ದಾರೆ. CNR ರಾವ್ ಆಗ್ಬೋದು, ಅಥವಾ ರದ್ದಂ ನರಸಿಂಹ ಆಗ್ಬೋದು. ಈ ಥರ ನಮ್ಮ ಕಟ್ಟೆ ಸತ್ಯನಾರಾಯಣ ಅವರು ಇಲ್ಲೇ ಕೂತ್ಕೊಂಡಿದ್ದಾರೆ. ಇವರೆಲ್ಲರೂ ನಮ್ಮ ಆಚಾರ್ಯ ಪಾಠಶಾಲಾ ವ್ಯಕ್ತಿಗಳೇ. ನನಗೂ ಸಂತೋಷ ಏನಂದರೆ 1978ರಿಂದ 2012ವರೆಗೂ ನಾನು ಅಲ್ಲಿ ಶಿಕ್ಷಕನಾಗಿ NCC ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದೆ. ಇವತ್ತಿಲ್ಲಿ ಕೂತಿರೋರಲ್ಲಿ ಅನೇಕರು ನನ್ನ ವಿದ್ಯಾರ್ಥಿಗಳು, ಇನ್ಕ್ಲೂಡಿಂಗ್ ಇವತ್ತು ಕಾಂಪೇರ್ ಮಾಡ್ತಾ ಇರ್ತಕ್ಕಂಥ ಗಣೇಶ್ ಸೇರಿದಂತೆ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಅಂಥ ಒಂದು ಅದ್ಭುತವಾದ ಸಂಸ್ಥೆಯನ್ನು ಕೊಟ್ಟವರು. ಇನ್ನು ನವರತ್ನ ರಾಮರಾವ್ ಇಲ್ಲೇ ಪಕ್ಕದಲ್ಲೇ ಇದ್ದವರು. ಅವ್ರಿಗೆ ನವರತ್ನ ಅಂತ ಬಿರುದು ಬರೋದಕ್ಕೊಂದು ಹೆಸರು, ಒಂದು ಕಾರಣ ಇದೆ, ಅದನ್ನು ಹೇಳಿ ಮುಗಿಸ್ತೀನಿ. ಅವರು ಉತ್ತರಾದಿ ಮಠಕ್ಕೆ ಸೇರಿದವರು. ಬಹಳ ಹಿಂದೆ ಕಾಶಿಯಿಂದ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಬಂದರಂತೆ. ಆವಾಗ ಇವರ ಹತ್ರ 9 ಜನ ಪಂಡಿತರು ಇವ್ರ ಮನೆಯಿಂದ ಅವರನ್ನು ವಾದದಲ್ಲಿ ಸೋಲಿಸಿದಾಗ ಗುರುಗಳು, ನೀವು ನವರತ್ನದ ರೀತಿಯಲ್ಲಿದ್ದೀರಾ, ಇನ್ನು ಮುಂದೆ ನಿಮ್ಮ ಫ್ಯಾಮಿಲಿ ನವರತ್ನ ಅಂತ ಹೆಸರಾಗಲಿ ಅಂತ ಹರಿಸಿದ್ರಂತೆ. ಹೀಗಾಗಿ ಅವರ ನವರತ್ನ ರಾಮರಾವ್ ಅಂತ ಹೆಸರಾದರು. ಬಹಳ ದೊಡ್ಡ ಅಧಿಕಾರಿ, ನಮ್ಮ ಆಚಾರ್ಯ ಪಾಠಶಾಲೆಯಲ್ಲಿ ಅಧ್ಯಕ್ಷರಾಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅದರ ಪಕ್ಕದಲ್ಲಿ ಒಂದು 3 ಕಲ್ಲಿನ ಮೇಲೆ ಒಂದು ಬಂಡೆ ಇದೆ ನಮ್ಮ APS BMS ಗ್ರೌಂಡ್ಸ್ನಲ್ಲಿ. ಅದು ಕೆಂಪೇಗೌಡನ ಕಾಲದ ಗೋಪುರ ಆಗಿತ್ತು ಅಂತ ಬಾಣಸುಂದರಾಯರು ಹೇಳ್ತಾರೆ. ಅದು ಬಿದ್ದೋಗಿದ್ದಾಗ ನವರತ್ನ ರಾಮರಾಯರು ಮತ್ತು ಇತರು ಸೇರಿಕೊಂಡು ಅದನ್ನು ಮತ್ತೆ ಅದೇ ರೀತಿಯಲ್ಲಿ ಅಲ್ಲಿ ಕೂಡಿಸಿದ್ರು ಅಂತ ಹೇಳ್ತಾರೆ. ಹೀಗೆ ಅನೇಕ ಸಾಮಾಜಿಕ ಒಳಿತಾದ ಕಾರ್ಯವನ್ನು ನವರತ್ನ ರಾಮರಾವ್ ಮಾಡಿದ್ದಾರೆ. ಹುಷಾರ್ ನವರತ್ನ ರಾಮ್ ಹೊಂಬಿಸಲು ಮೂಲಕ ಖ್ಯಾತಿಯನ್ನು ಪಡೆದಂಥ ಲೇಖಕಿ. ಇನ್ನು ಅದಾದ ನಂತರ ರಾವ್ ಸಾಹೇಬ್ K ನಟ್ಕಲ್ಲಪ್ಪ ಅವರು, ನಟ್ಕಲ್ಲಪ್ಪ ಸರ್ಕಲ್ ಅಂತ ನಿಮಗಿದೆ, ಅಲ್ಲಿನ ಮುಂದೆ ಬಂದರೆ ಒಂದು ಬಸ್ ಸ್ಟ್ಯಾಂಡ್ ಇದೆ, ನೀವೆಲ್ಲ ಗಮನಿಸಿರಬೇಕು. ಉಪಹಾರ ದರ್ಶನಿಗೆ ಹೋಗಕ್ಕೆ ಮುಂಚೆ ಒಂದು ಕಾಂಕ್ರೀಟ್ ಆಗಿರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ ಇದೆ. ಬಹುಶಃ ನೀವು ಗಮನಿಸಿರ್ಲಿಕ್ಕಿಲ್ಲ, ಅದರ ಮೇಲ್ಗಡೆ ನೋಡಿ, ಇದು ಎಂಡೋಮೆಂಟ್ ಆಫ್ KN ಗುರುಸ್ವಾಮಿ ಇನ್ ದಿ ಮೆಮೊರಿ ಆಫ್ K ನೆಟ್ಟಕಲ್ಲಪ್ಪ 1949 ಅಂತ ಅಲ್ಲಿ ಬರೆದಿದೆ. ಈಗಲೂ ಅದನ್ನು ನೋಡ್ಬೋದು. ನೆಟ್ಟಕಲ್ಲಪ್ಪ ಅವ್ರ ಜ್ಞಾಪಕಾರ್ಥ ಅವರ ಮಗ ಗುರುಸ್ವಾಮಿಯವರು ಆ ಬಸ್ ಸ್ಟ್ಯಾಂಡನ್ನು ಜನಸಾಮಾನ್ಯರಿಗೆ ಕಟ್ಟಿಸಿಕೊಟ್ಟದ್ದು. ಬಳ್ಳಾರಿಯಿಂದ ಬಂದಂಥ ನೆಟ್ಟಕಲ್ಲಪ್ಪ ಅವರು ಇಲ್ಲಿ ವ್ಯಾಪಾರಸ್ಥರಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಸಾಮಾಜಿಕ ಸೇವೆಯನ್ನು ಮಾಡ್ತಾರೆ. ಅವ್ರ ಮಗ KN ಗುರುಸ್ವಾಮಿ ಅಷ್ಟೇ ಅದ್ಭುತವಾದ ರೀತಿಯಲ್ಲಿ ಮಾಡಿ ನಮಗೇನು ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ಸುಧಾ, ಮಯೂರ ಅವೆಲ್ಲ ಜನ ಮನೆ ಮಾತಾಗಿದ್ದಂಥ ಪತ್ರಿಕೆಗಳು, ಅದನ್ನು ಪ್ರಾರಂಭ ಮಾಡಿದಂಥ ಒಂದು ಹೆಗ್ಗಳಿಕೆ ಅವ್ರದ್ದು. ಇನ್ನು TR ಶಾಮಣ್ಣ ನಾನು ಹೇಳಲೇಬೇಕಾಗಿಲ್ಲ, ಮನೆ ಮಾತಾದಂಥವರು, ಸೈಕಲ್ ಶಾಮಣ್ಣ ಅಂತ ಕರೆಯೋರು ಅವ್ರನ್ನ. ಅವರು ಸಂಸದರಾಗಿ, ಶಾಸಕರಾಗಿ ಬಹಳ ಒಂದು ಸರಳವಾದಂಥ ಜೀವನನ ನಡೆಸಿ ಇಡೀ ಈ ಕಾಲೋನಿ ಬಸವನಗುಡಿಗೆ ಚಿರಪರಿಚಿತರಾಗಿದ್ದಂಥವರು. ಅವರ ಆ ಒಂದು ಲೆಗಸಿ ಏನಿದೆಯೋ ಆ ಪರಂಪರೆಯನ್ನು ಅವರು ಸೈಕಲ್ ಶಾಮಣ್ಣ ಆದರೆ ಈಗ ಸ್ಕೂಟರ್ ಸತ್ಯ ಅಂತಂದ್ಬಿಟ್ಟು ನಮ್ಮ ಕಟ್ಟೆ ಸತ್ಯ ಅವರು ಅದೇ ರೀತಿಯಲ್ಲಿ ಜನಸಾಮಾನ್ಯರಿಗೆ ಹತ್ತಿರವಾಗಿ ಅತ್ಯಂತ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. 2013ರಲ್ಲಿ ಮೇಯರ್ ಆಗಿದ್ದರು. ಅವ್ರನ್ನ ಯಾಕೆ ಸ್ಕೂಟರ್ ಸತ್ಯ ಅಂದರೆ, ನಾನು ಇಲ್ಲಿ ನೋಡ್ತಾ ಇದ್ದೆ, ಸ್ಕೂಟ್ರ್ನಲ್ಲಿ ಬಂದುಬಿಡೋರು ಅವರು.
ಯಾವ ಹಮ್ಮು ಬಿಮ್ಮಾಗಲಿ, ನಾನು ಕಾರ್ಪೊರೇಟ್ರ್ ಅಂತಾಗಲಿ ಯಾವ ಇದು ಇಲ್ಲ, ಮೇಯರ್ ಆಗಿದ್ದಾಗಲೂ ಅಷ್ಟೇ ಬಹಳ ಸರಳವಾಗಿ ಜನಗಳ ಜೊತೆ ಬೆರೀತಾಯಿದ್ರು. ಆ ಥರ ಲೀಡರ್ಸ್ ನಮಗಿದ್ದಾಗ ನಮಗೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ಅವರು ನಮ್ಮ ಹತ್ತಿರ ಇರ್ತಾರೆ ಅಂತ ಆ ಲಿಗಸಿಯನ್ನು ಕಂಟಿನ್ಯೂ ಮಾಡಿದ್ರು. ಅದನ್ನು ಫರ್ದರ್ ಕಂಟಿನ್ಯೂ ಮಾಡ್ತಾ ಇರ್ತಕ್ಕಂಥವರು ನಮ್ಮ ಅತ್ಯಂತ ಸ್ಫುರದ್ರೂಪಿ MP, ಬಹುಶಃ ನಮ್ಮ ಪಾರ್ಲಿಮೆಂಟಲ್ಲಿ ಅತ್ಯಂತ ಸುಂದರ ಯುವಕರಲ್ಲಿ ಒಬ್ಬರು ಅಂದರೆ ನಮ್ಮ ತೇಜಸ್ವಿ ಸೂರ್ಯ ಅವರು. ದಯವಿಟ್ಟು ಕ್ಷಮಿಸಿ, ನಿಮ್ಮ ಮುಖಸ್ತುತಿಯನ್ನು ನಾನು ಖಂಡಿತ ಮಾತಾಡ್ತಾ ಇಲ್ಲ, ನಿಮ್ಮ ಅಭಿಮಾನಿ ನಾನು. ಅಷ್ಟು ಸುಂದರವಾಗಿ ಹಾಡಬಲ್ಲರು, ಬಹಳ ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಭಾಷಣವನ್ನು ಮಾಡ್ತಕ್ಕಂಥ ಕೆಲವು ಸಂಸದರಲ್ಲಿ ನಮ್ಮ ತೇಜಸ್ವಿ ಒಬ್ಬರು. ಭಾಳ ಸಂತೋಷ ಅವರು ನಮ್ಮ ಜೊತೆಗಿರೋದು. ನಮ್ಮ ಕನ್ನಡಿಗರು, ನಮ್ಮ ಬಸವನಗುಡಿಯ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥವರು. ಅವರು ಈ ಲೀಗಸಿಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಅವರು ಅಷ್ಟೇ ಜನಸಾಮಾನ್ಯರ ಜೊತೆ ಬಹಳ ಸರಳವಾಗಿ ಹೊಂದ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ. ಇನ್ನು ಇದಾದ ನಂತರ TS ರಂಗ ಅಂತ ನೀವೆಲ್ಲ ಹೆಸರು ಕೇಳಿರ್ಬೋದು. ಮಹಿಳಾ ಮಂಡಳಿ ಎದುರುಗಡೆ ಇದ್ದರು. ಸುಮಾರು 50-60 ದಶಕಗಳ ಹಿಂದೆಯೇ ಕಾಡು, ಚೋಮನದುಡಿ ಇಂಥ ಅದ್ಭುತವಾದಂಥ ಪಿಕ್ಚರ್ಗಳಿಗೆ ನಿರ್ಮಾಣ, ಅದರ ನಿರ್ವಹಣೆ, ಇದ್ರ ಜೊತೆ BV ಕಾರಂತರ ಜೊತೆ ಸೇರಿ ಮಾಡಿದಂಥವರು. ಬಹಳ ದೊಡ್ಡ ಒಂದು ಫಿಲ್ಮ್ ಪರ್ಸ್ನಾಲಿಟಿ ಅವರು. ಅವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ, ಆದರೆ ಹಿಂದಿ ಕ್ಷೇತ್ರದಲ್ಲೂ ಅವರು ನಿರ್ದೇಶಕರಾಗಿ ಕಾರ್ಯ ಮಾಡಿದವರು. ಮಹಿಳಾ ಮಂಡಳಿ ಎದುರುಗಡೆ ಕಾರ್ನರ್ ಹೌಸ್ನಲ್ಲೇ ಅವರಿದ್ದಿದ್ದು. ಇನ್ನು SG ಶಾಮಣ್ಣ ಅಂತ, ನೀವು ನಮ್ಮ ಮಠದ ಪಕ್ಕ SG ಶಾಮಣ್ಣ ಪಾರ್ಕ್ ಅಂತ ನೀವು ಕೇಳಿರ್ಬೋದು. ಅವರು 1900 ಇಸ್ವಿನಲ್ಲಿ ಅವರು ಅಮಲ್ದಾರರಾಗಿದ್ದರು. ಬಸವನಗುಡಿ, ಮಲ್ಲೇಶ್ವರ ಇದರಿಂದ ರೂಪುಗೊಳಿಸೋದ್ರಲ್ಲಿ ಅವರ ಒಂದು ಪಾತ್ರ ಬಹಳ ಇದೆ. ಹೀಗಾಗಿ SG ಶಾಮಣ್ಣ ಪಾರ್ಕ್ ಅಂತಿದೆ. ಇನ್ನೊಬ್ಬರು ತಾಂದೋಣಿ ರಾವ್ ಅಂತ ಅಂದ್ಬಿಟ್ಟು ಬಹಳ ದೊಡ್ಡ ವ್ಯಕ್ತಿ. ಈ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹೋದರೆ ನಿಮಗೆ ಫಸ್ಟ್ ಹೆಸರು ಕಾಣಿಸೋದೆ ಎ ತಾಂದೋಣಿ ರಾವ್ ಅಂತ. ಇಲ್ಲೇ ಮಾಡೆಲ್ ಹೌಸ್ ಸ್ಟ್ರೀಟ್ ಅಂತ ಇದೆ. ಆ ಮಾಡೆಲ್ ಹೌಸ್ ಅಂದರೆ ಯಾವುದು ಅಂದರೆ ಈ ತಾಂದೋಣಿ ರಾಯರ ಮನೆ. ಯಾಕೆಂದರೆ 30ಸ್ನಲ್ಲೇ ಅವರು ಪ್ರೀ ಫ್ಯಾಬ್ರಿಕೇಟೆಡ್ ಜಂತೀಸ್ ಇವೆಲ್ಲ ಮಾಡಿ ಮನೆಯನ್ನು ಕಟ್ಟಿದ ಮೊದಲ ವ್ಯಕ್ತಿ ಅವರು. ಅದನ್ನು ನ್ಯಾಷನಲ್ ಲೆವೆಲಲ್ಲಿ ಕಾಂಕ್ರೀಟ್ ಜರ್ನಲ್ ಅಂತಿತ್ತು, ಅದರೊಳಗಡೆ ಈ ಮನೆ ಬಗ್ಗೆ ಬರೆದು ಅದನ್ನು ಮಾಡೆಲ್ ಹೌಸ್ ಅಂತ ಕರೆದ್ರು. ಹೀಗಾಗಿ ಇದಕ್ಕೆ ಮಾಡೆಲ್ ಹೌಸ್ ಅಂತ ಬರೆದು ಮಾಡೆಲ್ ಹೌಸ್ ಸ್ಟ್ರೀಟ್ ಅಂತ ಬಂತು. ಈ ಮಠದ ಏಳ್ಗೆಯಲ್ಲಿ ಅವರದು ಭಾಳ ಮುಖ್ಯವಾದಂಥ ಕಾರ್ಯ. ನಮ್ಮ ಪುಟ್ಟಣ್ಣ ಚೆಟ್ಟಿ ಪುರಭವನ ಇರ್ಬೋದು, ವಾಣಿವಿಲಾಸ್ ಹಾಸ್ಪಿಟ್ಲ್ ಇರ್ಬೋದು, ಅಥವಾ ಲಾಲ್ಬಾಗಿನ 3ನೇ ವಿಂಗ್ ಇರ್ಬೋದು, ಇವೆಲ್ಲದರ ನಿರ್ಮಾಣದಲ್ಲಿ ಆಗ ಸರ್ಕಾರದ ಇಂಜಿನಿಯರ್ ಆಗಿದ್ದಂಥ ತಾಂದೋಣಿ ರಾಯರು ನಮ್ಮ ಈ ಏರಿಯಾದ ನಿವಾಸಿಯಾಗಿದ್ದಂಥವ್ರು. ಇನ್ನು MS ಪುಟ್ಟಣ್ಣ ಬೀದಿ ಅಂತಿದೆ, ಭಾಳ ದೊಡ್ಡ ಸಾಹಿತಿಗಳು. ಹಾಗೆ ವೀಣೆ ರಾಜಾರಾವ್ ಅಂತ ಅಂದ್ಬಿಟ್ಟು ಕಾಲೋನಿಯ ನಮ್ಮ ಮಹಿಳಾ ಮಂಡಳಿ ಎದುರುಗಡೆ ವೀಣೆ ರಾಜಾರಾವ್, L ಗೋಪಾಲರಾವ್ ಅಂತ, ಮೈಸೂರು ಬ್ರದರ್ಸ್ ಅಂತ ಆಚಾರ್ಯ ಪಾಠಶಾಲೆಯಲ್ಲಿ ಮ್ಯೂಸಿಕ್ ಟೀಚರ್ ಆಗಿದ್ದವರು. ಇವರ ಮಗಳು ವೀಣಾ, ಅವರು US ಇಲ್ಲಿ ಬಂದು ಕಾನ್ಸರ್ಟ್ಸ್ನ ಮಾಡ್ತಾರೆ. ಮತ್ತು ಡಾಕ್ಟರ್ R ಗಣೇಶ್ ಅವರು, ಅವ್ರ ಹೆಸರನ್ನು ನಾನು ಹೇಳದೇ ಇದ್ದರೆ ಭಾಳ ದೊಡ್ಡ ತಪ್ಪಾಗುತ್ತೆ. ಹೇಗೆ DVG ಅವರ ಹೆಸರನ್ನು ನಾವು ಹೇಳದೇ ಇದ್ರೆ ತಪ್ಪಾಗುತ್ತೋ, ಹಾಗೆ ಡಾಕ್ಟರ್ R ಗಣೇಶ್ ಅವರ ಹೆಸರನ್ನು ನಾವು ಹೇಳದೇ ಇದ್ರೆ ತಪ್ಪಾಗುತ್ತೆ. ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಂಥ ಒಬ್ಬ ಅತ್ಯಂತ ಮೇಧಾವಿ ವ್ಯಕ್ತಿ ನಮ್ಮ ಪಕ್ಕದಲ್ಲೇ ಈ ಬೀದಿಯಲ್ಲೇ ಇದ್ದಾರೆ ಅಂದರೆ ಎಂಥ ಹೆಮ್ಮೆ ಪಡಬೇಕಲ್ವ ನಾವು. ಬಹಳ ಸರಳವಾದಂಥ ವ್ಯಕ್ತಿ. ಅಭಿನವ DVG ಅಂತ ಹೇಳಿದರೂ ಅವ್ರಿಗೆ ಉತ್ಪ್ರೇಕ್ಷೆ ಇಲ್ಲ, ಅಷ್ಟೊಂದು ಸರಳವಾದಂಥ ವ್ಯಕ್ತಿ. ಮಲ್ಲಿಕಾರ್ಜುನ ದೇವಸ್ಥಾನ ಇದೆಯಲ್ಲ, ಅದರ ಪಕ್ಕದಲ್ಲೇ ಒಂದು ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ. ಈಗ ಅವರು ನಮ್ಮ NR ಕಾಲೋನಿಯ ನಿವಾಸಿ ಆಗಿದ್ದಾರೆ. ಹೀಗೆ ಇನ್ನೂ ಅನೇಕ KM ಸೀತಾರಾಮ ಶಾಸ್ತ್ರಿಗಳು, ಗಣೇಶ್ ಉಲ್ಲೇಖ ಮಾಡಿದ್ರು. ಮತ್ತು ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಗಣ್ಯರು ಈ ಪ್ರದೇಶದವರೇ. ಅವರೆಲ್ಲರಿಗೂ ನಾವು ನಿಮ್ಮ ಒಂದು ದೊಡ್ಡ ಚಪ್ಪಾಳಿಯ ಮೂಲಕ ಈ NR ಕಾಲೋನಿಯನ್ನು ಕಟ್ಟಿಕೊಟ್ಟಂಥ ಮಹನೀಯರು. ಇನ್ನೊಂದು 2-3 ನಿಮಿಷದಲ್ಲಿ ಇಲ್ಲಿರ್ತಕ್ಕಂಥ ಸಂಸ್ಥೆಗಳ ಬಗ್ಗೆ ಹೇಳ್ತೀನಿ. ಈ ಏನು NR ಕಾಲೋನಿ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿ ಕೃಷ್ಣಮೂರ್ತಿ ವ್ಯಾಯಾಮ ಶಾಲಾ ಅಂತ ಇತ್ತು ಸುಮಾರು ದಶಕಗಳ ಹಿಂದೆ. ಶ್ರೀಕಂಠಯ್ಯ ವ್ಯಾಯಾಮ ಶಾಲಾ ಅಂತಿತ್ತು. ಅದು ಒಂದು ಗರಡಿ ಮನೆ. ಸಾಮಾನ್ಯವಾಗಿ ನಮ್ಮ ಗರಡಿ ಮನೆ ಅಂತಂದರೆ ಮೆಜೆಸ್ಟಿಕ್ ಅಂತ ಅಂದ್ಕೊಂಡ್ಬಿಡ್ತೀವಿ, ಆದರೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಗರಡಿ ಮನೆ ಆಗಿತ್ತು. ಜನಗಳು ಬಂದು ಅಲ್ಲಿ ಕುಸ್ತಿಯನ್ನು ವ್ಯಾಯಾಮವನ್ನು ಮಾಡ್ಬೋದಾಗಿತ್ತು. ಆದರೆ ಅದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ದೈವಿಕವಾಗಿರ್ತಕ್ಕಂಥ ಮನೋಭಾವವನ್ನು ಕಲಿಸ್ಕೊಡ್ತಕ್ಕಂಥ ಕೆಲಸನೂ
ಶ್ರೀಕಂಠಯ್ಯ ವ್ಯಾಯಾಮ ಶಾಲೆಯಲ್ಲಾಗ್ತಾಯಿತ್ತು. ಅದರೊಳಗಡೆ ನಾನು ಹೋಗಿದ್ದೀನಿ, ಅವ್ರನ್ನ ಭೇಟಿಯಾಗಿ ನಾನು ಉದಯವಾಣಿ ಸರಣಿಯಲ್ಲಿ ಅವ್ರ ಬಗ್ಗೆನೂ ಬರೆದಿದ್ದೆ ನಾನು. ಅದಾದ ನಂತರ ನಿಮಗೆ ಬಿ ಎಂ ಶ್ರೀ ಪ್ರತಿಷ್ಠಾನ ಪಕ್ಕದಲ್ಲೇ ಇರ್ತಕ್ಕಂಥವ್ರು. ಬಿ ಎಂ ಶ್ರೀಯವರು ಹಳೆಯ ಗ್ರಂಥಗಳನ್ನು ಸಂಗ್ರಹಿಸಿ ಅದನ್ನು ಪುನರ್ ಅಚ್ಚುಗೊಳಿಸಿ ಜನಸಾಮಾನ್ಯ ತಲುಪಿಸ್ಬೇಕು ಅಂತ 1911ರಲ್ಲಿ ಅಂದಿದ್ರು. ಆದರೆ 1979ರಲ್ಲಿ ಸೀತಾರಾಮ ಶಾಸ್ತ್ರಿಗಳು ಅದನ್ನು ಪ್ರಾರಂಭ ಮಾಡಿ ಅದೇ ಕೆಲಸವನ್ನು ಈಗಲೂ ಮುಂದುವರಿಸ್ತಾ ಇದ್ದಾರೆ. ಹಳೆಯ ತಾಳೆ ಗರಿಗಳು, ಹಳೆಯ ಗ್ರಂಥಗಳಲ್ಲಿ ಸಿಗುತ್ತವೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರಿಗೆ ಸನ್ಮಾನ ಮಾಡ್ತಾರೆ. ನನ್ನ ಇಬ್ಬರು ವಿದ್ಯಾರ್ಥಿಗಳೇ ಅಲ್ಲಿ ಇವತ್ತು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂಥ ಇಬ್ಬರು ಅದರ ಒಂದು ಪದಾಧಿಕಾರಿಗಳಾಗಿದ್ದಾರೆ ಅನ್ನೋದು ಭಾಳ ಸಂತೋಷದ ಸಂಗತಿ. ಇನ್ನು ಪಕ್ಕದಲ್ಲೇ ಇರ್ತಕ್ಕಂಥ ರಾಮ ಮಂದಿರ ಒಂದು ಭಜನಾ ಮಂಡಳಿ ಪ್ರಾರಂಭ ಮಾಡಿ ನಂತರ ಸಾಂಸ್ಕೃತಿಕ ಕೇಂದ್ರವಾಗಿ ಡಿ ವಿ ಜಿ ಮತ್ತು ಮಾಸ್ತಿ ಇವರೆಲ್ಲ ಸೇರಿದ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ನಂತರ ಕಲ್ಯಾಣ ಮಂಟಪವಾಗಿ ಇವತ್ತು ಕಲ್ಯಾಣ ಮಂಟಪ ಅಷ್ಟೇ ಅಲ್ಲೇನ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಆಡಿಟೋರಿಯಂ ಸಹ ಇದು ಹೊಂದಿದೆ. ನಮ್ಮೆಲ್ಲರ ಒಂದು ಹೆಮ್ಮೆಯ ಒಂದು ಕಲ್ಯಾಣ ಮಂಟಪ ರಾಮ ಮಂದಿರ. ನನಗೆ ಏನು ಅಟ್ಯಾಚ್ಮೆಂಟ್ ಅಂದರೆ 2006ರಲ್ಲಿ ನನ್ನ ಮಗಳ ಮದುವೆಯನ್ನು ಇದೇ ರಾಮ ಮಂದಿರದಲ್ಲಿ ಮಾಡಿರೋದು. ಅದರ ಬಗ್ಗೆ ನನಗಿನ್ನೂ ಹೆಚ್ಚಿನ ಒಂದು ಆಸಕ್ತಿ ಇದೆ ಅದರ ಬಗ್ಗೆ. ಇನ್ನು ಮಹಿಳಾ ಮಂಡಳಿ ಆವಾಗಲೇ ಹೇಳಿದೆ, ಮಹಿಳೆಯರಿಗಾಗಿ ಶುರು ಮಾಡಿದ್ದು. ಆದರೆ ಶಿಕ್ಷಣ ಸಂಸ್ಥೆಯಾಗಿ ಇವತ್ತು ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಮಹಿಳೆಯರೇ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಇನ್ನು ನಿಮಗೆ ಪ್ಲೇಗಮ್ಮನ ಗುಡಿ ಅಂತ ಪಕ್ಕದಲ್ಲಿದೆ. ಪ್ಲೇಗ್ ಸಮಯದಲ್ಲಿ ಉಂಟಾದಂಥ ಒಂದು ಇವತ್ತು ರಾಜರಾಜೇಶ್ವರಿಯ ಗುಡಿಯಾಗಿದೆ. ತ್ಯಾಗರಾಜ ಮಂದಿರ ಇಲ್ಲೇ ಹತ್ತಿರದಲ್ಲಿದೆ. ಇಲ್ಲಿ ದೇವಸ್ಥಾನ ಇದೆ, ಮಲ್ಲಿಕಾರ್ಜುನ ಗುಡಿ ಇದೆ. ಹೀಗೆ ಎನ್ ಆರ್ ಕಾಲೋನಿ ಇದೆಯಲ್ಲ, ಇನ್ನು ಬ್ಯಾಂಕ್ಗಳು, ತ್ಯಾಗರಾಜ ಕೋಆಪ್ರೇಟಿವ್ ಬ್ಯಾಂಕ್ನ ಅಧ್ಯಕ್ಷರೇ ಇಲ್ಲಿ ಬಂದಿದ್ದಾರೆ. ಹೀಗೆ ಬ್ಯಾಂಕುಗಳು, ವಾಣಿಜ್ಯ ಆಗಲಿ, ಭಕ್ತಿ ಆಗಲಿ, ಸಾಹಿತ್ಯ ಆಗಲಿ, ಇವೆಲ್ಲದನ್ನೂ ಸೇರಿಕೊಂಡಿರ್ತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಒಂದು ಜಾಗ ಅಂದರೆ ಎನ್ ಆರ್ ಕಾಲೋನಿ. ಇನ್ನು ಗಾಂಧಿ ಬಜಾರ್ ರೀತಿಯಲ್ಲಿ ಸುತ್ತಲೂ ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರು, ಪೂಜಾ ಸಾಮಾನುಗಳು ಮಾಡ್ತಕ್ಕಂಥವ್ರು. ಇನ್ನು ಪಕ್ಕದಲ್ಲೇ ಇರ್ತಕ್ಕಂಥ ದರ್ಶಿನಿ, ಇಡೀ ಬೆಂಗಳೂರಿಗೆ ದರ್ಶಿನಿಯ ಸಂಸ್ಕೃತಿಯನ್ನು ಹೇಳಿಕೊಟ್ಟಂಥ ದರ್ಶಿನಿ ಉಪಹಾರ ದರ್ಶಿನಿ ಇಲ್ಲೇ ಇದೆ. ಮತ್ತು ಸೌತ್ ಕಿಚನ್ ಆಗಿರ್ಬೋದು, ದ್ವಾರಕಾ ಹೋಟ್ಲು, ಇದು ಬುಲ್ ಟೆಂಪಲ್ ರೋಡ್ ಇತ್ತು. ಕರೀಂ ಖಾನ್ ಅವರು, ನಿಸಾರ್ ಅಹಮದ್ ಅವರು ಹೋಗ್ತಾ ಇದ್ದಂಥದ್ದು. ಅಲ್ಲಿ ಸ್ಪಾಂಜ್ ದೋಸೆ, ಚಟ್ನಿಯನ್ನು ದೋಸೆಗೆ ನೆನೆಸ್ಕೊಂಡು ತಿಂತಕ್ಕಂಥ ಒಂದು ಪರಿಪಾಠ ಇವತ್ತಿಗೂ ಅಲ್ಲಿದೆ. ಅಲ್ಲಿಂದ ಇಲ್ಲಿಗೆ ಬಂದರೂ ಸುಮಾರು 50 ವರ್ಷ ಆದ್ರೂ ಅದೇ ರುಚಿಯನ್ನು ಇಟ್ಕೊಂಡಿದ್ದಾರೆ. ಇನ್ನು ಅನೇಕ ಅಂಗಡಿಗಳು ಬಹಳ ವರ್ಷಗಳಿಂದ ಇಲ್ಲಿದ್ದಾರೆ, ಅನೇಕ ಜನರು ಇಲ್ಲಿದ್ದಾರೆ. ಇನ್ನು ಕೊನೆಯದಾಗಿ ನನಗೆ ಸುಮಾರೊಂದು 50 ವರ್ಷಗಳ ಸಂಬಂಧ ಎನ್ ಆರ್ ಕಾಲೋನಿಯ ಜೊತೆಗಿದೆ. ಒಂದು ಆಚಾರ್ಯ ಪಾಠಶಾಲೆಯಲ್ಲಿದ್ದಿದ್ದು ಮತ್ತು ಇಲ್ಲೇ ಓಡಾಡ್ತಾ ಇದ್ದಂಥದ್ದು. ಇವೆಲ್ಲವೂ ನಾವು ನಮ್ಮ ಅಡ್ಡ ಅಂತ ಹೇಳ್ತೀವಲ್ಲ ಹಾಗೆ. ಇನ್ನೊಂದು ಹೇಳಬೇಕಾಗಿತ್ತು, ಕಟ್ಟೆ ಸತ್ಯ ಅವರ ಒಂದು ಪರಿಶ್ರಮದಿಂದ ಆಗಿರ್ತಕ್ಕಂಥದ್ದು ಪಕ್ಕದಲ್ಲಿರೋ ಆಸ್ಪತ್ರೆ ಬಹಳ ಒಂದು ಜನಸಾಮಾನ್ಯರಿಗೆ ಉತ್ತಮವಾದ ರೀತಿಯಲ್ಲಿ ಆರೋಗ್ಯದ ಒಂದು ಕಾಳಜಿಯನ್ನು ಹೊಂದಿರತಕ್ಕಂಥ, ಆರೋಗ್ಯವನ್ನು ಕೊಡ್ತಕ್ಕಂಥ ಆಸ್ಪತ್ರೆ ಇಲ್ಲಿ ಉಂಟಾಗಿರ್ತಕ್ಕಂಥದ್ದು. ನಾನು ಆವಾಗಲೇ ಹೇಳಿದೆ, ಎಲ್ಲವನ್ನು ವಿವರವಾಗಿ ಹೇಳೋದಕ್ಕೆ ಸಮಯ ಇಲ್ಲ. ಸಿ ಅಶ್ವಥ್ ಅವರು ಇಲ್ಲಿಯ ನಿವಾಸಿ, ಅಶ್ವಥ್ ಭವನ ಇಲ್ಲಿದೆ. ಹೀಗೆ ನಾನು ಅನೇಕ ವ್ಯಕ್ತಿಗಳ, ಸ್ಥಳಗಳ, ವಿಷಯಗಳ ಪಟ್ಟಿಯನ್ನು ಹೇಳ್ಬೋದು. ಒಟ್ಟಿನಲ್ಲಿ ಇವೆಲ್ಲವನ್ನು ಸೇರಿಸಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಈ ಕಲಾ ಸಂಘ ಮಾಡ್ತಾ ಇರ್ತಕ್ಕಂಥದ್ದು ಸಂತೋಷ. ಒಂದೇ ಒಂದು ಸಲಹೆ, ಮನವಿ ಅವರಲ್ಲಿ ಏನು ಅಂದರೆ, ಇದು ಕಾರ್ಯಕ್ರಮ ಆಗಿ ಹೋಗಿಬಿಡುತ್ತೆ. ಆದರೆ ಈ ಇಡೀ ನಾನು ಏನು ಹೇಳಿದೆ, ವ್ಯಕ್ತಿಗಳು, ಸಂಘ ಸಂಸ್ಥೆಗಳು, ಇದು ಹೇಗೆ ಪ್ರಾರಂಭ ಆಯಿತು, ಇವೆಲ್ಲವೂ ಸಾರ್ವಜನಿಕವಾಗಿ ದಾಖಲೀಕರಣ ಆಗಬೇಕು. ಯಾಕೆ ನನ್ನ ವಿನಂತಿ ಅವ್ರಲ್ಲೇನು ಅಂದರೆ, ಒಂದು ಸ್ಕಾಲರ್ಲಿ ಸೆಮಿನಾರ್ ಅಥವಾ ಒಂದು ದೊಡ್ಡ ಚರ್ಚೆ ಆಗಲಿ, ಆ ಚರ್ಚೆಯಲ್ಲಿ ಮಂಡಿಸಿದಂಥ ಪ್ರಬಂಧಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಸ್ಮರಣ ಸಂಚಿಕೆಯನ್ನು 2027 ಜೂನ್ 5ರಂದು ನೀವು ಬಿಡುಗಡೆ ಆಗೋಂಗಾಗಲಿ. 1 ಇಯರ್ ತೆಗೆದುಕೊಳ್ಳಿ. ಆದರೆ ಅವಾಗ ಏನಾಗುತ್ತೆ, ಡಾಕ್ಯುಮೆಂಟೇಷನ್ ಆಗುತ್ತೆ, ವಿಜುವಲ್ ಡಾಕ್ಯುಮೆಂಟೇಷನ್ನು ಮಾಡ್ಬೋದು. ಈಗೆಲ್ಲ ಯೂಟ್ಯೂಬ್ಗಳಿವೆ ಮತ್ತು ಫೇಸ್ಬುಕ್ಗಳಿವೆ, ಇನ್ಸ್ಟಾಗ್ರಾಮ್ಗಳಿವೆ. ಅದರಲ್ಲಿ ಈ ವಿಷಯವನ್ನು ಹಾಕಿ ನಮ್ಮ ಎನ್ ಆರ್ ಕಾಲೋನಿ, ಬಸವನಗುಡಿ, ಬೆಂಗಳೂರು ಹೇಗೆ ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿ ಹೊಂದಿದೆಯೋ
ಹಾಗೆ NR ಕಾಲೋನಿಯು ಸಹ ಗ್ಲೋಬಲ್ ಲೆವೆಲಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಮಹಾರಾಜರ ಹೆಸರಿಗೆ ತಕ್ಕಂತಹ ಒಂದು ಬಡಾವಣೆ ಅಂತ ಹೆಸರಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ, ನನಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ನರಸಿಂಹರಾಜ ಒಡೆಯರ್ ಕಲಾ ಸಂಘಕ್ಕೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿ, ನನ್ನ ಮಾತನ್ನು ಕೇಳಿದಂಥ ಎಲ್ಲ ವೇದಿಕೆ ಮೇಲಿನ ಗಣ್ಯರು ಮತ್ತು ಬಹಳ ಶ್ರದ್ಧೆಯಿಂದ ಆಲಿಸಿದಂಥ ನಿಮಗೆ ಎಲ್ಲರಿಗೂ ನನ್ನ ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.